ಕೆಲಸ ಮಾಡಿ ಅರೆಸ್ಟ್ ಆಗಿದ್ರೆ ತಪ್ಪೇ ಮಾಡದ ತಾಯಿ ಈಗ ಶಿಕ್ಷೆ ಅನುಭವಿಸೋ ರೀತಿ ಆಗಿದೆ, ನೋವಲ್ಲಿರೋ ರೀತಿ ಆಗಿದೆ. ಪಾಪ ಹೊಟ್ಟೆಪಾಡಿಗೆ ಅಂತ ತಮ್ಮ ಕಾಲ್ ಮೇಲೆ ಈಗಲೂ ನಿಂತ್ಕೊಂಡು ಈಗಲೂ ದುಡಿತಾ ಇರುವಂತಹ ತಾಯಿಯ ಸ್ಥಿತಿ ನಿಜಕ್ಕೂ ಕೂಡ ಬಹಳ ಬೇಜಾರನ್ನ ತರುತ್ತೆ. ಹೊಟ್ಟೆಪಾಡಿಗೆ ಹೋಟೆಲ್ನಲ್ಲಿ ಕೆಲಸ ಮಾಡಿ ಜೀವನವನ್ನ ನಡೆಸ್ತಾ ಇದ್ದಾರೆ ಆರೋಪಿ ವಿಶ್ವನ ತಾಯಿ. ಹುಬ್ಬಳ್ಳಿಯ ಯಲ್ಲಾಪುರ ಓಣಿಯಲ್ಲಿರುವಂತಹ ಸಣ್ಣ ಬಾಡಿಗೆ ಮನೆಯಲ್ಲಿ ಆರೋಪಿಯ ತಾಯಿ ಸವಿತಾ ವಾಸ ಇದ್ದಾರೆ. ಅಂಜಲಿ ಕೊಲೆಯಾದ ಬಳಿಕ ವಿಶ್ವನ ಮನೆಗೆ ಬೀಗ ಹಾಕಲಾಗಿದೆ. ಮತ್ತೊಂದು ಕಡೆ ಯಲ್ಲಾಪುರ ಓಣಿ ನಿವಾಸಿಗಳು ಆತಂಕದಲ್ಲಿದ್ದು ಸವಿತಾ ಅವರನ್ನ ಮನೆ ಖಾಲಿ ಮಾಡುವಂತೆ ಒತ್ತಡ ಹಾಕ್ತಾ ಇದ್ದಾರೆ. ಯಾವಾಗಲೂ ಒಮ್ಮೆ ವಿಶ್ವ ಮನೆಗೆ ಬರ್ತಾ ಇದ್ದ. ವಿಶ್ವನ ಬಗ್ಗೆ ಆಗಾಗ ವಿವಿಧ ಪ್ರಕರಣಗಳು ಕೇಳಿ ಬರ್ತಾ ಇತ್ತು. ಆದರೆ ಅವರ ತಾಯಿ ಮುಖ ನೋಡ್ಕೊಂಡು ನಾವೆಲ್ಲ ಸುಮ್ಮನೆ ಆಗ್ತಾ ಇದ್ವಿ. ಆದರೆ ಈಗ ಕ್ಷಮಿಸಲಾರದ ಅಕ್ಷಮ್ಯವನ್ನ ಆತ ಎಸಗಿದ್ದಾನೆ. ಹೀಗಾಗಿ ಭಯ ಆಗ್ತಾ ಇದೆ ಅಂತ ನಿವಾಸಿಗಳು ತಮ್ಮ ಆತಂಕವನ್ನ ತೋಡ್ಕೊಂಡಿದ್ದಾರೆ. ಅತ್ತೆ ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಯುವತಿಯ ಬರ್ಬರಿ ಹತ್ಯೆಯಾಗಿದೆ. ಅಂಜಲಿಯನ್ನು ಚುಚ್ಚಿ ಕೊಂದು ಪರಾರಿಯಾಗಿದ್ದಾನೆ ಆರೋಪಿ ವಿಶ್ವ. ಸೊ ವಿಶ್ವನ ಒಂದು ಹುಡುಕಾಟಕ್ಕೆ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ. ನಾವೀಗ ವಿಶ್ವ ಅವರ ತಾಯಿ ವಾಸವಾಗಿದ್ದ ಮನೆಯಲ್ಲಿ ಇರುವಂಥದ್ದು. ಈ ಒಂದು ಮನೆ ಏನು ಕಾಣ್ತಾ ಇದೆ ಮೇಲಿನ ಮನೆ ಮಾತ್ರ. ಆ ಮನೆಯಲ್ಲಿ ವಿಶ್ವನವರ ತಾಯಿ ವಾಸವಾಗಿರ್ತಾರೆ. ಒಂದು ಬಾರಿ ಅಥವಾ ಎರಡು ಬಾರಿ ಮಾತ್ರ ವಿಶ್ವ ಈ ಮನೆಗೆ ಬಂದು ಹೋಗಿದ್ದೇನಂತ ಅವರ ಓನರ್ ಹೇಳ್ತಾ ಇರುವಂಥದ್ದು. ತಾಯಿ ಜೊತೆ ವಿಶ್ವ ಇರಲಿಲ್ಲ, ಅವರ ತಂದೆಯೂ ಕೂಡ ಇಲ್ಲ. ಸೊ ತಾಯಿಯವರು ಒಬ್ಬರೇ ಇಲ್ಲಿ ವಾಸವಾಗಿದ್ದರು. ಸೊ ವಿಶ್ವ ಒಂದು ಅಪರಾಧ ಹಿನ್ನೆಲೆಯನ್ನು ಹೊಂದಿದ್ದ, ಕಳ್ಳತನ ಕೇಸ್ನಲ್ಲಿ ಭಾಗಿಯಾಗಿದ್ದ. ಸೊ ಇಂತಹ ವಿಚಾರಗಳು ಇರೋದರಿಂದ ಮನೆಯ ಒಂದು ಬಾಡಿಗೆದಾರರು ಕೂಡ ಏನು ಮಾಲೀಕರಿದ್ದಾರೆ ಅವರು ಕೂಡ ಖಾಲಿ ಮಾಡಿ ಅಂತ ಸಾಕಷ್ಟು ಬಾರಿ ವಾರ್ನಿಂಗ್ ಮಾಡಿದರು. ಅದಾದ ಬಳಿಕ ವಿಶ್ವ ಮನೆಗೆ ಬರೋದು ನಿಲ್ಲಿಸಿದ್ದ. ಸೊ ಅದಾದ ನಂತರ ಆತ ಮನೆಗೆ ಬರೋದ ನಂತರ ಸೊ ಅವ್ರ ತಾಯಿ ಒಬ್ಬರೇ ಇದ್ದಾರೆ ಅನ್ನೋ ದೃಷ್ಟಿಯಿಂದ ಮಾಲೀಕರು ಕೂಡ ಆ ಒಂದು ಕುಟುಂಬಕ್ಕೆ ತೊಂದರೆಯನ್ನು ನೀಡಿರಲಿಲ್ಲ. ಆದರೆ ಈ ಒಂದು ಹತ್ಯೆ ಆಗಿದೆಯಲ್ಲ, ಸೊ ಈ ಹತ್ಯೆ ಆದ ಬಳಿಕ ಮಾಲೀಕರು ಕೂಡ ಸಾಕಷ್ಟು ಅದು ಆಕ್ರೋಶಗೊಂಡಿದ್ದಾರೆ. ಅವ್ರ ತಾಯಿಗೆ ಸ್ವತಃ ಮನೆ ಖಾಲಿ ಮಾಡುವುದಾಗಿ ಒಂದು ತಿಳಿಸಿರ್ತಾರೆ. ಯಾಕಂದರೆ ಈ ರೀತಿಯಾಗಿ ವಾತಾವರಣದಲ್ಲಿ ನೀವು ಇರೋದು ಬೇಡ, ಸೊ ಈ ರೀತಿಯಾಗಿ ನಿಮ್ಮ ಮಗ ಮಾಡಿದನಂತ ಅವರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿ ಮನೆಯಿಂದ ಹೊರಹಾಕೋ ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು, ಅಂದರೆ ಮುಂಜಾಗ್ರತಾ ಕ್ರಮವಾಗಿ. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿಯೂ ಕೂಡ ಇಲ್ಲಿ ಸ್ಥಳೀಯರಿದ್ದಾರೆ. ಸರ್, ನೀವೇನಾದರೂ ವಿಶ್ವನ ನೋಡಿದ್ರಾ?